ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತೊಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೇನೆ. ಅದೇ ಒಂದು ದಾವತ್ ಲಾಗ್. ಅಂದರೆ ಈ ದಾವತ್ ನಾವು ಯಾರಿಗೆ ಮಾಡ್ತಿರೋದು ಅಂದರೆ ನಮ್ಮ ಮೊನ್ನೆ ತಾನೇ ಮದುವೆ ಆಗಿದ್ದ ಒಂದು ಕಪಲ್ಸ್ ಇದ್ದಾರೆ, ನ್ಯೂ ಮ್ಯಾರಿಡ್ ಕಪಲ್. ಅವರಿಗೋಸ್ಕರ ಮಾಡ್ತಿದ್ದೇವೆ. ಸೊ ಅದಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಆಗಬೇಕಲ್ವ, ತುಂಬ ಐಟಮ್ ಮಾಡಲಿಕ್ಕಿದೆ. ಅದಕ್ಕೆ ಮುಂಚಿನ ದಿನ ಅಂದರೆ ನಿನ್ನೆ ರಾತ್ರಿಯೇ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ. ಸೊ ಹೈದ್ರಾಬಾದಿ ಬಿರಿಯಾನಿ ಮಾಡುವ ಅಂತ ಮುಂಚಿನ ದಿನಾನೇ ಮ್ಯಾರಿನೇಟ್ ಮಾಡಿರುವಂಥ ಹಾಗೆ ಇವಾಗ ಮಾಡ್ತಿದ್ದೇವೆ. ಯಾಕಂದರೆ ಆದಷ್ಟು ಈ ಹೈದ್ರಾಬಾದಿ ಬಿರಿಯಾನಿಗೆ ನಾವು ಮಸಾಲ ಮುಂಚೆನೇ ಅಂದರೆ ಮುಂಚಿನ ದಿನವೂ ಕೂಡ ಆಗ್ಬೋದು, ತುಂಬ ಬೇಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟ್ ಬರುತ್ತೆ. ಇವಾಗ ಒಂದು ಎಷ್ಟು ನಮಗೆ ಬಿರಿಯಾನಿಗೆ ಬೇಕಾದಷ್ಟು ಚಿಕನ್ ತಗೊಂಡಿದ್ದೇವೆ. ಹಾಗೆ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕ್ಕೊಳ್ಬೇಕು, ಒಂದೂವರೆ ಕಪ್ಪಷ್ಟು ಕರ್ಡ್ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಎಲ್ಲ ಮಸಾಲೆ ಪೌಡರ್ ಅಂದರೆ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಪೌಡರ್, ಟರ್ಮರಿಕ್ ಪೌಡರ್, ಈ ಎಲ್ಲ ಪೌಡರನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಹಾಕ್ಕೊಳ್ಬೇಕು. ಹಾಗೆ ಅದರೊಟ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಎರಡು ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇವಿಷ್ಟನ್ನು ಹಾಕ್ಕೊಳ್ಬೇಕು ಮಸ್ಟಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಹಾಗೆ ಇದಕ್ಕೆ ಏನು ಗೊತ್ತಾ, ಇದು ನಾವು ಆನಿಯನ್ ಇದೆಯಲ್ವ, ಒಂದು 2 ಮೀಡಿಯಮ್ ಸೈಜಷ್ಟು ಆನಿಯನನ್ನು ಇದಕ್ಕೆ ಹಾಕ್ಲಿಕ್ಕುಂಟು. ಏನು ಡೀಪ್ ಫ್ರೈ ಮಾಡಿ ಹಾಕುವಂಥದ್ದು. ಮೇಯ್ನಾಗಿ ಇದಕ್ಕೆ ಬೇಕಾಗಿರುವಂಥದ್ದೇ ಈ ಆನಿಯನ್ ಫ್ರೈ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ ನಂತರ ಈ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದ ಚಿಕನ್ ಇದೆಯಲ್ವ, ಇದಕ್ಕೆ ಹಾಕ್ಲಿಕ್ಕುಂಟು. ಇವಾಗ ಇದಕ್ಕೆ ಸ್ವಲ್ಪ ಕರ್ಡ್ ಕಮ್ಮಿ ಆಗಿದೆ ಅಂತ ಅನಿಸುತ್ತು, ಅದಕ್ಕೆ ಇವಾಗ ನಾದಿನಿ ಸ್ವಲ್ಪ ಬೇರೆಯೇ ಹಾಕ್ಕೊಳ್ತಿದ್ದಾರೆ. ಯಾಕಂದರೆ ಎಷ್ಟು ಮಸಾಲ ಏನು ಜಾಸ್ತಿ ಸಿಗುತ್ತೆ ಅಷ್ಟು ತುಂಬ ಟೇಸ್ಟಿ ಆಗುತ್ತೆ. ಯಾಕಂದರೆ ಇದಕ್ಕೆ ಬೇರೆ ಏನು ಮಸಾಲೆ ಮಾಡಲಿಕ್ಕಿಲ್ಲ, ಇದನ್ನೇ ನಾವು ದಮ್ಮಗೆ ಇಡುವುದು. ನಾನು ನೆಕ್ಸ್ಟ್ ತೋರಿಸ್ತೇನೆ. ಇವಾಗ ಫ್ರೈ ಮಾಡಿಟ್ಕೊಂಡಿದ್ದ ಆನಿಯನ್ ಇದೆಯಲ್ವ, ಅದೆಲ್ಲನೂ ಹಾಕ್ಕೊಳ್ತಿದ್ದಾರೆ. ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಿದ್ದಾರೆ, ಮತ್ತು ಸ್ವಲ್ಪ ಡೆಕೋರಿಗೆ ಬೇಕಲ್ವ, ಅದಕ್ಕೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಕೊನೆಯದಾಗಿ ಲಾಸ್ಟಿಗೆ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕ್ಕೊಂಡ್ರೆ ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ಗೆ ಆಯಿಲ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಹೀರ್ಕೊಳ್ತದೆ. ಮತ್ತು ನಾವು ಇದು ಫ್ರೈ ಮಾಡ್ತೀವಲ್ಲ ಅಂದರೆ ಮಸಾಲೆ ಇಡ್ತೀವಲ್ವ, ಆವಾಗ ಅದು ಕರೆಕ್ಟಾಗಿ ಒಂದು ಲೆವೆಲ್ಗೆ ಬರುತ್ತೆ. ಅದಕ್ಕೆ ಇನ್ನೇನು ಇದು ಖಾರ ಉಪ್ಪು ಎಲ್ಲ ಕರೆಕ್ಟ್ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರಾಯಿತು. ಇವಾಗ 6 hours ಎಲ್ಲ ಇಟ್ಟರೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ರಾತ್ರಿ ಮಲಗುವಾಗ ಇದನ್ನು ಮಾಡಿದ್ದು. ಇನ್ನು ಅದು ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದಾರೆ, ಫ್ರೀಸ್ ಮಾಡಬೇಡಿ. ಇವಾಗ ಇದು ರೈಸ್ ಇಡ್ಲಿಕ್ಕುಂಟು. ರೈಸ್ ಬೇರೆಯೇ ಬಾಯ್ಲ್ ಮಾಡುವಂಥದ್ದು. ಇದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಹೋಲ್ ಸ್ಪೈಸಸ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಾಯಿ ಮೆಣಸು, ಹಾಗೆ ಒಂದು ಲೆಮನ್, ಅದು ಇವಿಷ್ಟನ್ನು ಈ ನಾವು ರೈಸ್ ಹಾಕ್ತೀವಲ್ವ ಅದಕ್ಕೆ ಹಾಕುವಂಥದ್ದು. ಈ ರೈಸ್ ಇದೆಯಲ್ವ ಅದನ್ನು ಒಂದು 1/2 hour ಮುಂಚೆನೇ ಸೋಕ್ ಮಾಡಿಟ್ಕೊಳ್ಳಿ, ಆವಾಗ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಇದು ನಾನು ವಿಡಿಯೋ ಮಾಡುತ್ತಿರೋದು ಬೆಳಿಗ್ಗೆ. ನಿನ್ನೆ ನಾನು ಹೇಳಿದ್ನಲ್ವ, ನಿನ್ನೆನೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂತ. ಇವಾಗ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಇವಾಗ ನೋಡಿ ಒಂದೊಂದಾಗಿ ಇದನ್ನು ಹಾಕ್ತಿದ್ದಾರೆ. ಮತ್ತು ರೈಸ್ ಇದು ಸ್ವಲ್ಪ ನೀರಿದೆಯಲ್ವ ಅದನ್ನು ಕೂಡ ತೆಗೆದಿಟ್ಟುಕೊಂಡಿದ್ದೇವೆ. ಯಾಕಂದರೆ ಈ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದ ಮಸಾಲ ಇದೆಯಲ್ವ ಚಿಕನಿದ್ದು, ಅದಕ್ಕೆ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಇದು ಒಂದು ಸೀಕ್ರೆಟ್ ಟಿಪ್ಸ್. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಒಂದೊಂದಾಗಿ ತುಂಬ ಡೆಕೋರಾಗಿ ಇಟ್ಟರೆ ನಮಗೂ ಕೂಡ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇವಾಗ ಇದನ್ನೆಲ್ಲ ಹಾಗೆ ಇಟ್ಕೊಳ್ಬೇಕು. ಇವತ್ತು ದಾವತ್ತಿಗೆ ನಮ್ಮ ನಾದಿನಿ ಕೂಡ ಬಂದಿದ್ದಾರೆ, ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳಿಗೆ ಇವಾಗ ಟಿ ವಿ ನೋಡ್ತಿರ್ತಾರೆ, ಅದೇ ಅವರಿಗೆ ತುಂಬ ಖುಷಿ. ಟಿ ವಿ ಬಂದಮೇಲೆ ನೋಡಿ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವಂತೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ವಿ, ಮಕ್ಕಳ ಹತ್ರ ಇವಾಗ ಬಂದು ಮಾತಾಡ್ತಿದ್ದೇನೆ. ಅವ್ರಿಗೆ ಗೊತ್ತುಂಟು ನಾನು ವೀಡಿಯೋ ಮಾಡ್ತಿದ್ದೇನೆ ಅಂತ, ಅದಕ್ಕೆ ಈ ಥರ ಮಾಡ್ತಿದ್ದಾರೆ ಅವರು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಆಯಿಲ್ ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಮತ್ತು ನಾನು ಹೇಳಿದ್ನಲ್ವ ಆ ರೈಸಿದ್ದು ನೀರು ಇದೆಯಲ್ವ, ಅಂದರೆ ಬಾಯ್ಲ್ ಆದದ್ದು ನೀರು, ಅದನ್ನು ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಫೈನಲ್ ಆಗಿ ಬಾಯ್ಲ್ ಮಾಡಿಟ್ಕೊಂಡಿದ್ದ ರೈಸ್ ಇದೆಯಲ್ವ, ಇದಕ್ಕೆ ಬೇಕಾಗಿರೋದು ಬಾಸ್ಮತಿ ರೈಸ್. ಸೊ ಇವಾಗ ಇದನ್ನೆಲ್ಲ ದಮ್ಮಿಗೆ ಇಡುವಂಥದ್ದು. ಆ್ಯಕ್ಚುಲಿ ಗೊತ್ತಾ, ನಾವು ಈ ಚಿಕನ್ ಇದೆಯಲ್ವ ಅದನ್ನು ಒಂದು ಸಲ ಇದು ಮಾಡಲಿಕ್ಕಿಲ್ಲ,
ಫ್ರೈ ಮಾಡಲಿ ಇಲ್ಲ ಸಾರಿ ಬಾಯ್ಲ್ ಮಾಡಲಿಕ್ಕಿಲ್ಲ. ಯಾಕಂದರೆ ಇದು ಡೈರೆಕ್ಟಾಗಿ ಈ ಬಾಯ್ಲ್ ಮಾಡಿದ ರೈಸ್ ಮತ್ತು ಚಿಕನನ್ನು ಒಟ್ಟಿಗೆ ಇಡುವಂಥದ್ದು. ಇದು ದಮ್ಮಲ್ಲೇ ಬಾಯ್ಲ್ ಆಗುತ್ತೆ. ಈ ಹೈದ್ರಾಬಾದಿ ಬಿರಿಯಾನಿ ಮಾಡುವುದೇ ಹೀಗೆ, ಬೇರೆ ಬೇರೆ ಮಾಡಲಿಕ್ಕಿಲ್ಲ. ಸೊ ಅದು ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಕೆಳಗೆ ಚಿಕನ್ ಹಾಕ್ಕೊಂಡಿದ್ದೀಯಲ್ವ, ಅದರ ಮೇಲೆ ಇವಾಗ ರೈಸ್ ಹಾಕ್ಕೊಂಡಿದ್ದೇವೆ. ಆಮೇಲೆ ಸ್ವಲ್ಪ ಡೆಕೋರ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಆಗುತ್ತೆ ಈ ಥರ ಮಾಡಿದ್ರೇ ರೈಸ್ ಚೆಂದ ಕಾಣುತ್ತೆ ಮತ್ತು ಟೇಸ್ಟ್ ಕೂಡ ಆಗುತ್ತೆ. ಇವಾಗ ಇದಕ್ಕೆ ಆನಿಯನ್ ಹಾಗೆ ಸ್ವಲ್ಪ ಕ್ಯಾಶ್ಯೂ ನಟ್ಸ್, ಒಣ ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ಬೇಕು. ಅದೊಂಥರ ಸೂಪರಾಗಿ ಕಾಣುತ್ತೆ. ಇವಾಗ 2 ಸ್ಟೆಪ್ ಮಾಡಿದ್ದೇವೆ. ಇದರಲ್ಲಿ ಇದು ಮೇಲೆ ಮಾಡ್ತಿದ್ದೇವೆ ನೋಡಿ. ಕೊನೆಯದಾಗಿ ಲಾಸ್ಟಲ್ಲಿ ಎಲ್ಲ ಡೆಕೋರಿಗೆ ಕೂಡ ಹಾಕ್ಕೊಂಡಿದ್ದೇವೆ. ಆಮೇಲೆ ಸ್ವಲ್ಪ ಮೇಲೆ ಘೀ ಹಾಕ್ಕೊಳ್ಬೇಕು. ಮತ್ತು ಆನಿಯನಿದ್ದು ನಾವು ಫ್ರೈ ಮಾಡಿರ್ತೀವಲ್ಲ, ಅದರದ್ದು ಆಯಿಲ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ನಿಮಗೆ ಹೇಗಾಗುತ್ತೆ ಹಾಗೆ ಮಾಡಿದ್ರಾಯಿತು. ಸಾರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೇವೆ ನೋಡಿ. ನನಗೆ ಒಂದೊಂದು ಸಲ ವೀಡಿಯೋ ಮಾಡುವಾಗ ಮರ್ತೇ ಹೋಗಿಬಿಡುತ್ತೆ. ನಾನು ಯಾಕಂದರೆ ವಾಯ್ಸ್ ಓವರ್ ಮಾಡೋದು ವೀಡಿಯೋ ನೋಡಿನಲ್ವಾ, ಹಾಗೆ ಮರ್ತೇ ಬಿಡುತ್ತೆ. ಆಮೇಲೆ ತುಂಬ ಲೇಟ್ ಆಗಲಿಲ್ಲ. ಇದು ನಮ್ಮದು ನೈಟೆಲ್ಲ ಆಗಿದ್ದರಿಂದ ಕೆಲವೊಂದು ಬೆಳಿಗ್ಗೆಗೆ ಸುಲಭ ಆಗಿತ್ತು. ಇವಾಗ ಇದು ಬನಾನಾ ಶೇಕ್ ಮಾಡ್ತಿದ್ದೇವೆ. ಬನಾನಾ ಮತ್ತು ಸ್ವಲ್ಪ ಇದೆಯಲ್ವ ಬಾದಾಮು, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಮಾಡಿ ಇದು ಮಿಲ್ಕ್ ಶೇಕ್ ಮಾಡುವಂಥದ್ದು. ಇದು ತುಂಬ ಟೇಸ್ಟ್ ಆಗುತ್ತೆ. ನಾವು ಒಂದ್ಸಲ ಟ್ರೈ ಮಾಡಿದ್ವಿ. ಅದಕ್ಕೆ ಇವಾಗ ಗೆಸ್ಟ್ಗೆ ಬರುವವರಿಗೂ ಕೂಡ ಅದನ್ನೇ ಮಾಡುವ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ ಮಾಡ್ತಿದ್ದೇವೆ ಅದನ್ನು. ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ. ಬನಾನಾ, ಡೇಟ್ಸ್, ಬಾದಾಮ್, ಹಾಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮತ್ತು ಮಿಲ್ಕ್ ಪೌಡರ್, ಹಾಗೆ ಹಾಲು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ನೋಡಿ. ಇವಾಗ ತುಂಬ ತಿಕ್ಕಾಗಿರುವಂಥ ಸೂಪರಾಗಿರುವಂಥ ಒಂದು ಬನಾನಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಬಂದಿದೆ. ಮತ್ತು ಇದು ತುಂಬ ತಿಕ್ಕಾಗಿದ್ದರಿಂದ ಸ್ವಲ್ಪ ನಾವು ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಂಡ್ವಿ ಅಷ್ಟೇ. ಹಾಗೆ ಇವಾಗ ನೂಡಲ್ಸ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಏನಂದರೆ ತುಂಬ ವೆರೈಟಿ ಐಟಮ್ಸ್ ಎಲ್ಲ ಮಾಡಿದ್ದೇವೆ. ಬಿರಿಯಾನಿ, ಆಮೇಲೆ ಮಟನ್ ಸುಕ್ಕನೂ ಮಾಡಿದ್ದೇವೆ. ಅದು ನಿನ್ನೆ ರಾತ್ರಿಯೇ ಮಾಡಿಟ್ಟಿದ್ದೇವೆ. ಯಾಕಂದರೆ ಮತ್ತೆ ನಾನು ಹೇಳಿದ್ನಲ್ವ, ಒಮ್ಮೆಲೆ ಎಲ್ಲ ಒಂದೇ ದಿನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇವಾಗ ಈ ಥರ ಏನಾದರೂ ಫಂಕ್ಷನ್ ಇದ್ದರೆ ಮುಂಚಿನ ದಿನ ಏನಾದರೂ ಮಾಡಿಟ್ಟರೆ ನಮಗೆ ತುಂಬ ಒಳ್ಳೆಯದು ಮತ್ತು ಈಸಿ ಆಗುತ್ತೆ ಕೆಲಸ ಎಲ್ಲ. ಅದಕ್ಕೆ ಒಂದೆರಡನ್ನು ನಿನ್ನೆ ರಾತ್ರಿಯೇ ಮಾಡಿಟ್ಟಿದ್ದೇವೆ. ಮಟನ್ ಸುಕ್ಕ ಮತ್ತು ಈ ಹೈದ್ರಾಬಾದಿದ್ದು ಮಸಾಲ ಮತ್ತೊಂದೇನೋ ಬೇರೇನೋ ಮಾಡಿದ್ದೇವೆ, ನನಗೆ ನೆನಪಿಲ್ಲ. ಇವಾಗ ನೂಡಲ್ಸ್ ಮಾಡ್ತಿದ್ದೇನೆ. ಅವಾಗವಾಗ ಮಾಡೋದನ್ನು ಅವಾಗಲೇ ಫ್ರೆಶ್ ಆಗಿ ಮಾಡಬೇಕು ಅಷ್ಟೇ. ಸೊ ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು. ಇವಾಗ ಅದಕ್ಕೆ 2-3 ಸ್ಲೈಸಷ್ಟು ಗಾರ್ಲಿಕನ್ನು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದ ವೆಜ್ಜಸ್ ಇದೆಯಲ್ವ, ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್, ಇದು 3 ಹಾಕ್ಕೊಳ್ಬೇಕು. ಮತ್ತು ಕೆಲವೊಬ್ಬರು ಕ್ಯಾಬೇಜನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಅದು ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ, ಆಪ್ಷನಲ್ ಅದು ನಿಮಗೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಇವಾಗ ಸ್ವಲ್ಪ ಮೀಡಿಯಮ್ ಅಷ್ಟು ಫ್ರೈ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುವಂಥದ್ದು. ಈ ಪೇಸ್ಟನ್ನು ಹಾಕಿದ ನಂತರ ಮತ್ತೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದರದ್ದು ಒಂದು ಸ್ಮೆಲ್ ಹೋಗಬೇಕಲ್ವ, ಅದಕ್ಕೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇದನ್ನು. ಆ್ಯಕ್ಚುಲಿ ನೂಡಲ್ಸನ್ನು ಎಗ್ ಮತ್ತು ಚಿಕನ್ ಮಾಡ್ತಿದ್ದೇವೆ. ಇವಾಗ ಇದಕ್ಕೆ ಫಸ್ಟಿಗೆ ಎಗ್ಗನ್ನು ಸ್ಟಿರ್ ಮಾಡಿ ಮಾಡುವಂಥದ್ದು. ಅದು ಡೈರೆಕ್ಟಾಗಿ ನಾವು ಈ ವೆಜ್ಜಸ್ ಇದೆಯಲ್ವ, ಅದಕ್ಕೇ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಬೇಕು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಪೆಪ್ಪರ್ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ನಾನು ಎಲ್ಲ ರೆಸಿಪಿನ ಬ್ರೀಫಾಗಿ ಹೇಳ್ತಿದ್ದೇನೆ, ಯಾಕಂದರೆ ಆಲ್ಮೋಸ್ಟು ಮಾಡಿದ್ದು ಗೊತ್ತಿರುತ್ತೆ. ಹಾಗೆ ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಇದೆಯಲ್ವ ಸಾಸ್ ಇದೆಯಲ್ವ ಅದನ್ನೆಲ್ಲ ಹಾಕುವಂಥದ್ದು. ಸೋಯಾ ಸಾಸ್, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ರೆಡ್ ಚಿಲ್ಲಿ ಸಾಸ್, ಇವಿಷ್ಟು ಸಾಸನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ನನಗಂತೂ ನೂಡಲ್ಸ್ ತುಂಬ ಇಷ್ಟ. ನಾನು ಎಲ್ಲಿ ಹೋದರೂ ಫಸ್ಟಿಗೆ ನೂಡಲ್ಸ್ ಇದೆಯಾ ಅಂತ ಕೇಳ್ತೇನೆ. ಮಕ್ಕಳಿಗೂ ಅಷ್ಟೇ. ಮಕ್ಕಳು ಬಿರಿಯಾನಿ ಈ ಥರ ಬೇರೆ ಏನಾದರೂ ಮಾಡಿದರೆ ತಿನ್ನೋದು ಫಸ್ಟ್ ನೂಡಲ್ಸನ್ನೇ, ಬೇರೆ ಯಾವುದು ಕೂಡ ತಿನ್ನಲ್ಲ. ಮತ್ತು ಇದಕ್ಕೆ ಮೇಯ್ನಾಗಿ ಸೊ ಆ ಸಾಸನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಚಿಕನ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಇವಾಗ. ಆ್ಯಕ್ಚುಲಿ ಏನು ಗೊತ್ತಾ, ಕಬಾಬ್ ಕೂಡ ಮಾಡಿದ್ದೇವೆ ಇವತ್ತು. ಅದರಿಂದ 2-3 ಬೋನ್ಲೆಸ್ ಪೀಸ್ ಇದೆಯಲ್ವಾ, ಚಿಕನ್ ಪೀಸ್, ಅದನ್ನು ಇದಕ್ಕೆ ಹಾಕಿದ್ದೇನೆ. ಫ್ರೈ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೇನು ಗೊತ್ತಾ, ಇದರದ್ದು ಕಂಪ್ಲೀಟ್ ವೀಡಿಯೋ ಇಲ್ಲ. ಆ್ಯಕ್ಚುಲಿ ಫಸ್ಟಿಗೆ ನೂಡಲ್ಸನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದರದ್ದು ಕೂಡ ವೀಡಿಯೋ ಮಾಡಲಿಲ್ಲ. ಈ ಫಂಕ್ಷನ್ ದಿನ ಏನಾಗುತ್ತೆ ಅಂದರೆ ಯಾವುದು ಕೂಡ ವೀಡಿಯೋ ಮಾಡೋಕ್ಕೇ ನೆನಪಾಗೋದಿಲ್ಲ. ಸೊ ಅದನ್ನು ಜಾಸ್ತಿ ಬಾಯ್ಲ್ ಮಾಡೋದು, ಸ್ವಲ್ಪ
ಬಾಯ್ಲ್ ಮಾಡಿದರೆ ಸಾಕು. ಯಾಕಂದರೆ ಅದು ತುಂಬ ಬಾಯ್ಲ್ ಆಗಿಬಿಡುತ್ತೆ. ಜಾಸ್ತಿ ಏನೋ ಒಂಥರ ಏನೋ ಬಿರಿ ಬಿರಿ ಅಂತ ಹೇಳ್ತಾರಲ್ವ, ಆ ಥರ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಅದು ಒಟ್ಟಾರೆಯಾಗಿ ಆ ಥರ ಎಲ್ಲ ಇದ್ದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಸೊ ಇವಾಗ ನೂಡಲ್ಸ್ ರೆಡಿ ಆಯಿತು. ಇದರದ್ದು ನೆಕ್ಸ್ಟ್ ಏನು ಇಲ್ಲ ಕಂಪ್ಲೀಟಾಗಿ, ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೇನೆ. ಇವಾಗ ಈ ಬಿರಿಯಾನಿ ಇದೆಯಲ್ವಾ, ಅದು 20-25 ಮಿನಿಟ್ಸ್ ಅಷ್ಟು ಇಷ್ಟರೆ ಸಾಕು, ಮತ್ತು ಚಿಕನ್ ಬಾಯ್ಲ್ ಆಗಿಬಿಡುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಇದು ಬೇರೆ ಬೇರೆ ಮಾಡುವಂಥದ್ದಲ್ಲ, ಮಿಕ್ಸ್ಡ್ ಆಗಿ ಇರುವಂಥದ್ದು. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಆಮೇಲೆ ಅವರು ಬರುವ ಟೈಮ್ ಆಗಿತ್ತು ಆ್ಯಕ್ಚುಲಿ, ಮತ್ತು ಮಧ್ಯಾಹ್ನ ಆಗುವಾಗ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ. ಯಾಕಂದರೆ ಬೇಗ ಅವರು ಬರುವಾಗ ರೆಡಿ ಇದ್ದರೆ ತುಂಬ ಸುಲಭ ಆಗುತ್ತಲ್ವ ಅದಕ್ಕೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಬಾಬೆಲ್ಲ ಫ್ರೈ ಮಾಡಲಿಕ್ಕೆ ಇಟ್ವಿ. ಇದು ಕಬಾಬ್ ಕೂಡ ಅಷ್ಟೇ, ನಿನ್ನೆ ರಾತ್ರಿನೇ ಅದು ಮ್ಯಾರಿನೇಟ್ ಮಾಡಿಟ್ಕೊಂಡ್ವಿ. ಹೀಗೆಲ್ಲ ಮಾಡಿದರೆ ತುಂಬ ಸುಲಭ ಆಗುತ್ತೆ. ಕುಕುಂಬರ್ ಸ್ಯಾಲೆಡ್ ಮಾಡಿದ್ದೇವೆ. ಹಾಗೆ ಏನು ಕಡಲೆ ಮತ್ತು ಇದೆಯಲ್ವ ಫ್ಲವರ್, ಅದರದ್ದು ಪಲ್ಯ, ಹಾಗೆ ಕಡಲೆಬೇಳೆದ್ದು ಪಾಯಸ, ಆಮೇಲೆ ಒಂದು ಸ್ವಲ್ಪ ಪರೋಟ, ಹಾಗೆ ಏನೋ ಇದೆಯಲ್ವ ಅಕ್ಕಿ ರೊಟ್ಟಿ, ಅದನ್ನು ಕೂಡ ಮಾಡಿದ್ದೇವೆ. ಆಮೇಲೆ ನೂಡಲ್ಸ್, ನಾನು ಆವಾಗ ನೂಡಲ್ಸಿದ್ದು ಫುಲ್ ವೀಡಿಯೋ ತೋರಿಸ್ಲಿಕ್ಕಾಗಲಿಲ್ಲ ನೋಡಿ, ಇವಾಗ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಕಬಾಬ್, ಹಾಗೆ ಅದರೊಟ್ಟಿಗೆ ಏನೋ ಮಟನ್ ಸುಕ್ಕ ನಿನ್ನೆ ರಾತ್ರಿನೇ ಮಾಡಿಟ್ಟಿದ್ದೇವೆ, ಏನಾಗಲಿಲ್ಲ, ತುಂಬ ಟೇಸ್ಟಾಗಿತ್ತು. ಹಾಗೆ ಸ್ವಲ್ಪ ಚಿಕನ್ ಕುರ್ಮಾ, ಮತ್ತು ಏನೋ ಮೀನು ಸಾರು ನನ್ನ ಮಾವನಿಗೆ ಅಂತ ಮಾಡಿದ್ದು. ಆಮೇಲೆ ಮಟನ್ ಏನೋ ಗ್ರೇವಿ, ಸ್ವಲ್ಪ ಮಟನ್ ಗ್ರೇವಿ ಕೂಡ ಮಾಡಿದ್ದೇವೆ. ಫೈನಲ್ ಆಗಿ ಬಿರಿಯಾನಿ. ಇವಿಷ್ಟು ಐಟಮನ್ನು ಇವತ್ತು ನಾವು ಮಾಡಿರುವಂಥದ್ದು. ಒಂಥರ ನಮಗೆ ಖುಷಿ ಆಯಿತು, ಇಷ್ಟು ಮಾಡಿದ್ದೇವೆ ಅಲ್ವಾ ಅಂತ. ಎಲ್ಲರೂ ಮಾಡ್ತಾರೆ, ಆದರೂ ಕೂಡ ನಾನು ಮಾಡಿದ್ದನ್ನು ನನಗೆ ತೋರಿಸೋದಂದರೆ ನನಗೆ ತುಂಬ ಇಷ್ಟ. ಅಂದರೆ ವೀಡಿಯೋ ಮಾಡ್ತೀನಲ್ವಾ, ಅದೊಂಥರ ನನಗೆ ಪ್ಯಾಷನ್ ಆಗಿಬಿಟ್ಟಿದೆ ನೋಡಿ. ಮಾಷಾಲ್ಲ, ಇಷ್ಟು ಫುಡ್ ಐಟಮನ್ನು ಮಾಡಿದ್ದೇವೆ. ಬಟ್ ಅಂತೂ ಸ್ವಲ್ಪ ಸುಸ್ತಾಗಿತ್ತು ಎಲ್ಲನೂ ಮಾಡಿ. ಆಮೇಲೆ ನೆಂಟರೆಲ್ಲ ಬಂದರು. ಫಸ್ಟಿಗೆ ನಾವು ಇವರಿಗೆಲ್ಲ ಕೊಟ್ವಿ, ಮಾವ ಮತ್ತು ಇವರೆಲ್ಲ. ಇವನ್ ನೋಡಿ ಲಾಸ್ಟಲ್ಲಿ ಕೂತಿದ್ದಾನಲ್ಲೋ ಅವನೇ ಗ್ರೂಮ್, ಅಂದರೆ ಮದುಮಗ. ನೋಡಿ ಫೈನಲ್ ಆಗೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ವಿ. ಒಂದೊಂದು ಸೆಟ್ ಮಾಡಲಿಕ್ಕೆ ನೋಡುವಾಗ ಏನಾಯಿತು, ಎಲ್ಲ ಅರ್ಜೆಂಟ್ ಆಗಿಬಿಟ್ಟಿತ್ತು. ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅಷ್ಟೇ. ಆಮೇಲೆ ಫೈನಲ್ ಆಗಿ ಲಾಸ್ಟಿಗೆ ತಿನ್ನಲಿಕ್ಕೆ ಅಂತ ಸೂಪ್ಲೆ ಮಾಡಿದ್ವಿ, ಪೈನಾಪಲ್ ಇದ್ದು ಸೂಪ್ಲೆ, ಅದು ತುಂಬ ಸೂಪರ್ ಆಗುತ್ತೆ. ಕೊನೆಗೇನು ನೋಡಿ, ನಾನು ಇವಾಗ ರಾತ್ರಿ ಇದು ತಿಂತಿದ್ದೇನೆ. ಮಧ್ಯಾಹ್ನ ಊಟ ಎಲ್ಲ ಮಾಡಿದ ಮೇಲೆ ಬೇಡ ಅಂತಾಯಿತು ನನಗೆ. ಅದಕ್ಕೆ ಇವಾಗ ಬೇಕು ಅಂತ ಅನಿಸಿದಾಗ ರಾತ್ರಿ ತಿಂದೆ. ಟೋಟಲಿ ಎಲ್ಲ ಗಮ್ಮತ್ತು ಕೂಡ ತುಂಬ ಖುಷಿ ಆಯಿತು ನನಗೆ. ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನರು ಕಮೆಂಟ್ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಯಿತು. ನನಗೆ ಗೊತ್ತಾಗುತ್ತೆ ಯಾರೆಲ್ಲ ನನ್ನ ಡೈಲಿ ವ್ಯೂವರ್ಸ್ ಎಲ್ಲ ಇರ್ತಾರೆ ಅಂತ. ಸೊ ಎಲ್ರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ನೋಡಿ ವಾಚ್